ಸಾಕಿ ಸ್ತ್ರೀ ಎಂದರೆ ಅಟ್ಟಿ ಸಾಕಿ. ಸಮಾಜದ ಕಣ್ಣು ಅಂತ ಸ್ತ್ರೀಯನ್ನ ಹೇಳಲಾಗುತ್ತೆ. ಸಮಾಜ ಸೇವೆಯಲ್ಲಿ ಆಕೆಯ ಪಾತ್ರ ಬಹಳ ಪ್ರಮುಖವಾಗುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ಸಮಾಜ ಸೇವೆ ಮಾಡಿದಂತಹ ಈ ವಿಭಾಗದಲ್ಲಿ ನಾವಿವತ್ತು ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೀವಿ. ಸೊ ಈಗ ಸಮಾಜ ಸೇವೆ ವಿಭಾಗದಲ್ಲಿ ಯಾರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅವರಿಗೆ ಪ್ರಶಸ್ತಿ ನೀಡಲಿಕ್ಕೆ ಈಗ ಅತಿಥಿಗಳನ್ನ ಆಹ್ವಾನಿಸುವಂತಹ ಸಮಯ. ಖ್ಯಾತ ನಟಿ ಪ್ರಿಯಾಂಕಾ ಉಪೇಂದ್ರ ಅವರು ಬರಬೇಕು ವೇದಿಕೆಗೆ. ಮಾಸ್ಟರ್ ಕಿಶನ್ ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ಳೋಣ ನಿಮ್ಮ ಚಪ್ಪಾಳೆಯೊಂದಿಗೆ. ಸಮಾಜ ಸೇವೆ ವಿಭಾಗದಲ್ಲಿ ಪ್ರಶಸ್ತಿನ ನೀಡಲಿಕ್ಕೆ ಬಂದಿದ್ದಾರೆ ಇಬ್ರು ಗಣ್ಯರು. ಆದರೆ ಮೊದಲಿಗೆ ಯಾರೆಲ್ಲ ಆಯ್ಕೆಯಾಗಿದ್ದಾರೆ, ಸುವರ್ಣ ಆಯ್ಕೆಗಳು ಸಮಾಜ ಸೇವೆ ವಿಭಾಗದಲ್ಲಿ ಹೀಗಿವೆ. ಸಮಾಜ ಸೇವೆ ವಿಭಾಗ ಪವಿತ್ರ, ವಿಕಲಚೇತನರ ಬಾಳಿಗೆ ಬೆಳಕು ಇವರು. ಬೆಂಗಳೂರಿನಲ್ಲಿ ವಿಂಧ್ಯ ಎನ್ನುವ BPO ಸಂಸ್ಥೆಯನ್ನ ಸ್ಥಾಪಿಸಿರುವ ಪವಿತ್ರ ಅಲ್ಲಿ ಕೇವಲ ವಿಕಲಚೇತನರಿಗೆ ಮಾತ್ರ ಕೆಲಸ ನೀಡಿದ್ದಾರೆ. 85% ನ್ಯೂನತೆ ಉಳ್ಳವರಿಗೆ ಉದ್ಯೋಗವನ್ನ ನೀಡಿದ್ದಾರೆ. ಸ್ಪರ್ಧಾತ್ಮಕ ಜಗತ್ತು ಯಾರನ್ನ ದೂರವಿಡುತ್ತೋ ಅಂಥವರನ್ನ ಸ್ವಾವಲಂಬಿಯಾಗಿಸಿ ಸಮಾಜದಲ್ಲಿ ಅವರಿಗೆ ಗೌರವದ ಬದುಕನ್ನ ನೀಡಿರುವ ಸಾಧಕಿ. ಆದೆಮ್ಮ ವಯಸ್ಸು 70, ಮೆಡಿಕಲ್ ಡಿಗ್ರಿ ಇಲ್ಲ, ನರ್ಸಿಂಗ್ ತರಬೇತಿ ಇಲ್ಲ. ಆದರೂ ಕಳೆದ 30 ವರ್ಷಗಳಲ್ಲಿ ಉಚಿತವಾಗಿ 5,000 ಹೆರಿಗೆ ಮಾಡಿಸಿದ ಸೂಲಗೆತ್ತಿ ಆದೆಮ್ಮ. ಮೂಲತಃ ಆಂಧ್ರ ಪ್ರದೇಶದವರಾದ ಆದೆಮ್ಮ ಒಂದು ನಯಾ ಪೈಸೆ ತೆಗೆದುಕೊಳ್ಳದೆ 5,000 ನಾರ್ಮಲ್ ಡೆಲಿವರಿ ಮಾಡಿಸಿದ ಬಳ್ಳಾರಿಯ ಗ್ರಾಮಗಳ ಪಾಲಿಗೆ ಮಹಾತಾಯಿ. ಸಾಲುಮರದ ದೇವಮ್ಮ ಮರಗಳನ್ನು ನೆಡುವುದಕ್ಕಿಂತ ಕಡಿಯುವ ಕಾಲವಿದು. ಅಂತಹದರಲ್ಲಿ 15 ವರ್ಷಗಳಲ್ಲಿ ಬರೋಬ್ಬರಿ 30,000 ಮರಗಳನ್ನು ನೆಟ್ಟು ಬೆಳೆಸಿ ಹೆಮ್ಮರವಾಗಿಸಿದವರು ಕೊಪ್ಪಳ ತಾಲೂಕಿನ ದೇವಮ್ಮ ಆವೋಜಿ. ಲೂಸಿ ಸಲ್ಡಾನಾ 12 ವರ್ಷವಾಗಿದ್ದಾಗ ದಾಂಪತ್ಯಕ್ಕೆ ಕಾಲಿಟ್ಟ ಈ ಮಹಿಳೆ ಮದುವೆಯಾಗಿ 10 ತಿಂಗಳಿನಲ್ಲೇ ಗಂಡನನ್ನ ಕಳೆದುಕೊಂಡರು. ಆದರೂ ಧೃತಿಗೆಡದೆ ಅನಂತರ ಶಿಕ್ಷಣ ಪಡೆದು ಸರಕಾರಿ ಶಾಲೆಗೆ ಶಿಕ್ಷಕಿಯಾದರು. ಅಂದಿನಿಂದ ಬಡ ಮಕ್ಕಳನ್ನ ತಮ್ಮ ಬಾಡಿಗೆ ಮನೆಯಲ್ಲಿಟ್ಟುಕೊಂಡು ಉಚಿತವಾಗಿ ಶಿಕ್ಷಣ ನೀಡುತ್ತಿರುವ ಗುರು ಧಾರವಾಡದ ಲೂಸಿ ಸಲ್ಡಾನಾ. ಪುಟ್ಟವೀರಮ್ಮ ಮೈಸೂರಿನ ವಿದ್ಯಾರಣ್ಯಪುರದ ಪುಟ್ಟವೀರಮ್ಮ ಸಾಧನೆಯಿಂದಲೂ ವೀರವನಿತೆ. ಮೈಸೂರಿನ ರೇಷ್ಮೆ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದ ವೀರಮ್ಮ ನಿವೃತ್ತಿಯಾದ ಮೇಲೆ ಬಂದ ಹಣದಿಂದ ಕಿವುಡ ಹೆಣ್ಣು ಮಕ್ಕಳ ಶಾಲೆ ಆರಂಭಿಸಿದರು. ಕೂಲಿ ನಾಲಿ ಮಾಡಿ ಕೆಲವೊಮ್ಮೆ ಭಿಕ್ಷೆ ಬೇಡಿ ಈ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಿದ್ದಾರೆ. ಸುವರ್ಣ ಆಯ್ಕೆಗಳನ್ನ ನೋಡಿದ್ವಿ. ಬಹುಶಃ ಈ ಆಯ್ಕೆಗಳಲ್ಲಿ ಎಲ್ಲರೂ ಸಾಧಕಿಯರೇ, ಎಲ್ಲರೂ ವಿನ್ನರ್ಸೆ. ಆದರೆ ಸುವರ್ಣ ಮಹಿಳೆ ಸಮಾಜ ಸೇವೆ ವಿಭಾಗದಲ್ಲಿ ಯಾರು ಪ್ರಶಸ್ತಿಗೆ ಭಾಜನರಾಗ್ತಾರೆ? ಎಲ್ರಿಗೆ ನಮಸ್ಕಾರ. ಸಮಾಜ ಸೇವೆ ಪ್ರಶಸ್ತಿ goes to ಸಾಲುಮರದ ದೇವಮ್ಮ ಕಪಾಳ. ಸಾಲುಮರದ ದೇವಮ್ಮ ಸಮಾಜ ಸೇವೆ ವಿಭಾಗದಲ್ಲಿ ಸುವರ್ಣ ಮಹಿಳೆ. ಚಪ್ಪಾಳೆಯ ಮೂಲಕ ಅವರಿಗೆ ಶುಭಾಶಯಗಳನ್ನ ಹೇಳಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಸಮಾಜ ಸೇವೆಯಲ್ಲೇ ತೊಡಗಿಸಿಕೊಂಡಿರುವಂತಹವರು ಸಾಲುಮರದ ದೇವಮ್ಮ ಅವರಿಗೆ ಇನ್ನು ಮುಂದೆ ಕೂಡ ನಿಮ್ಮ ಪ್ರೋತ್ಸಾಹದ ಅಗತ್ಯ ಇದೆ. ಸಸಿ ನಟಿಸಕ್ಕೆ ನನಗೆ ಭಾಳ
ಭಾಳ ಸಂತೋಷ ರೀ. ನಮ್ಮ ಗಂಡ್ಮಕ್ಳು ಮಾಡೋ ಶಕ್ತಿ ನಾನೇ ಮಾಡೀನಿ ರೀ ಈ ಕೆಲಸ. ನೀರು ಇಲ್ಲದ ಕೂಡ ಹೊಡೆಯಲೇ ಹೊತ್ತು ಬೆಳೆಸೀನಿ. ಶಿಶುವನ್ನು ಪಡೆದಂತಾಗ ನಾನು ಅದನ್ನು ಪಡೆದೀನಿ ರೀ ಸರ್. ನಾನು ಬಾಡ್ಲ ಬಂತಂದರೆ ಬೊಮ್ಮಸಾಟಲ್ಲಿಂದ ನೀರು ತಂದು ಕೊಡಲೆ ಹೊತ್ತು ಹಾಕಿ ಸಲಿವೀನಿ ರೀ ಸರ್. 6 ಮಂದಿ ಲೇಬರ್ ಕೆಲಸ ಒಬ್ಬಾಕಿನೇ ಮಾಡಿ ತೋರಿಸಿದ್ದೀನಿ. ಈಗ ಕೂಡ ಮಾಡ್ತಾ ಇರ್ತಿದ್ದೀನಿ ರೀ. ಇನ್ನೂ ಐತ್ರಿ, ನಾವು ಮಾಡ್ಬೇಕನ್ನೋದು ಸಂತೋಷ, ಖುಷಿ ಪಡೆಯೋದು ಐತ್ರಿ. ಧನ್ಯವಾದಗಳು. ಒಂದು ಪರ್ಫಾರ್ಮೆನ್ಸ್ಗೋಸ್ಕರ ಎಲ್ಲರೂ ಕಾಯ್ತಾ ಇದ್ರಿ ಅಂತ ಗೊತ್ತೇ ಇದೆ. ಹರ್ಷಿಕಾ ಅವರ ಡಾನ್ಸ್ ಪರ್ಫಾರ್ಮೆನ್ಸ್ ಹೇಳು ನೀ ಯಾರೇ ಢಮರು ಢಮರೇ ಯಾರೆ ನೀ ಯಾರೇ ರೇ ಹೇಳು ನೀ ಯಾರೇ ಢಮರು ಢಮರೇ ಯಾರೆ ನೀ ಯಾರೇ ಸೂರ್ಯಂಗು ನೋಡೋ ಆಸೆ ಮೈಯನ್ನು ಮುಟ್ಟೋ ಆಸೆ ಎಲ್ಲಾದ್ರೂ ಅಲ್ಲಿ ಬರ್ತಾನೆ ತಂಗಾಳಿಗೂ ಭಾರಿ ಆಸೆ ಏನೇನು ಮಾಡೋ ಆಸೆ ಆಗಾಗ ತವರಿ ಹೋಗ್ತಾನೆ ರೇ ಹೇಳು ನೀ ಯಾರೇ ಢಮರು ಢಮರೇ ಯಾರೆ ನೀ ಯಾರೇ ವಂಡರ್ಫುಲ್ ಪರ್ಫಾರ್ಮೆನ್ಸ್ ಜೊತೆಗೆ ಒಂದು ಅತ್ಯುನ್ನತ ಸಂದೇಶವನ್ನ ಹರ್ಷಿಕಾ ನೀಡಿದ್ದಾರೆ. ಕರಾವಳಿ ಅಂದ ತಕ್ಷಣ ನಮ್ಮೆಲ್ಲರಿಗೂ ನೆನಪಾಗೋದು ಅಲ್ಲಿನ ಸಾಂಸ್ಕೃತಿಕ ಕಾರ್ಯಕ್ರಮ. ಆದರೆ ಚಂಡೆ ಅನ್ನುವಂತಹ ಸಾಧನದ ಪ್ರದರ್ಶನ ಇಲ್ಲದೆ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ಕರಾವಳಿ ಭಾಗದಲ್ಲಿ ನಡೆಯೋದಕ್ಕೆ ತುಂಬಾನೇ ಕಷ್ಟ. ಸೊ ಈ ಪರ್ಫಾರ್ಮೆನ್ಸ್ ಅನ್ನ ನೀಡೋದಕ್ಕೆ ಮಂಜುಷಾ ಮತ್ತು ತಂಡ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮೂಲಕ ಅವ್ರನ್ನ ವೆಲ್ಕಮ್ ಮಾಡಿ.
ಎಷ್ಟೇ ಹೋರಾಟಗಳ ಮಧ್ಯೆ, ಎಷ್ಟೋ ಸಮಸ್ಯೆಗಳ ಮಧ್ಯೆ ನಾನು ಗೆದ್ದೇ ಗೆಲ್ತೀನಿ ಅಂತ ನಿಂತಹ ಮಹಿಳೆಯರನ್ನ ಸುವರ್ಣ ನ್ಯೂಸ್ ಆಯ್ಕೆ ಮಾಡಿದೆ. ಸೊ ಅವರಿಗೆ ಪ್ರಶಸ್ತಿ ನೀಡುವಂತಹ ಸಮಯ ಇದು. ಸೊ ಅವರಿಗೆ ಪ್ರಶಸ್ತಿಯನ್ನ ನೀಡೋದಕ್ಕೆ ಖ್ಯಾತ ಸಂಗೀತ ನಿರ್ದೇಶಕರಾದಂತಹ ಗುರುಕಿರಣ್ ಹಾಗೂ ನಟಿ ಸಂಜನಾ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಇತ್ತೀಚೆಗೆ ಅಷ್ಟೇ ಗಂಗಮ್ಮನ ಸ್ಟೈಲ್ ಅನ್ನುವ ಮೂಲಕ ಪ್ರಸಿದ್ಧಿಯನ್ನು ಹೊಂದಂತಹ ಗುರುಕಿರಣ್ ಕೂಡ ಈಗ ನಮ್ಮ ಜೊತೆ ಇದ್ದಾರೆ. ಅದರ ಜೊತೆಗೆ ಮಾದಕ ನಟಿ, ಮೋಹಕ ನಟಿ ಸಂಜನಾ ಕೂಡ ಈಗ ನಮ್ಮ ಜೊತೆ ಇದ್ದಾರೆ. ಅವರಿಗೆ ನಿಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ, ಓಕೆ, ಈಗ ನಾಮಿನೀಸ್ ಅನ್ನ ನೋಡುವಂತಹ ಸಮಯ. ಸುವರ್ಣ ನ್ಯೂಸ್ 5 ಜನ ಮಹಿಳೆಯರನ್ನ ಸಾಹಸಿ ಜೀವನಕ್ಕೆ ಆಯ್ಕೆ ಮಾಡಿದೆ. ಹಾಗಾದ್ರೆ ಬನ್ನಿ ನೋಡೋಣ ನಾಮಿನೀಸ್ ಯಾರ್ಯಾರು ಅಂತ. ಸಾಹಸಿ ಜೀವನ ವಿಭಾಗ ಭಾಗೀರಥಿ ಭಾಗ್ಯಮ್ಮ, ಸ್ಮಶಾನವೇ ಮನೆ, ಅಂತ್ಯ ಸಂಸ್ಕಾರವೇ ಕಾಯಕ. ಅಂತಹ ದಿಟ್ಟೆ ಚಿಕ್ಕಮಗಳೂರಿನ ಉಪ್ಪಳ್ಳಿಯ ಭಾಗೀರಥಿ ಭಾಗ್ಯಮ್ಮ. ತಮ್ಮ ಪತಿ ನಿಧನರಾದ ಮೇಲೆ ಅವರು ಮಾಡುತ್ತಿದ್ದ ಶವ ಸಂಸ್ಕಾರದ ಕಾಯಕವನ್ನೇ ಮುಂದುವರಿಸಿಕೊಂಡು ಹೋಗುತ್ತಿರುವ ಧೀರೆ. ಸ್ಮಶಾನದಲ್ಲಿ ವಾಸ ಮಾಡುವ ಮೂಲಕ ಜನರಲ್ಲಿರುವ ಮೂಢ ನಂಬಿಕೆಯನ್ನ ದೂರ ಮಾಡುತ್ತಿದ್ದಾರೆ. ಸುವರ್ಣ ಗುಲ್ಬರ್ಗಾದ ಸುವರ್ಣ ಬಂಡೆಗಲ್ಲಿನಂತಹ ಗಟ್ಟಿಗಿತ್ತು. ಮದುವೆಯಾಗಿ 1 ವರ್ಷಕ್ಕೆ HIV-ಯಿಂದ ಗಂಡ ತೀರಿಕೊಂಡ್ರು. ಹೊಟ್ಟೆಯಲ್ಲಿದ್ದ ಮಗು ಹೊರಬರುತ್ತಲೇ ಕಣ್ಮುಚ್ಚಿತ್ತು. ಗಂಡನಿಂದ HIV ಬಳುವಳಿಯಾಗಿ ಬಂತು. ಆದರೆ ಧೈರ್ಯವಾಗಿ HIV ಭೂತವನ್ನ ಹಿಮ್ಮೆಟ್ಟಿ ನಿಂತ ಸುವರ್ಣ ಚಿತ್ತಾಪುರ ತಾಲೂಕಿನಲ್ಲಿ ACC ಸಿಮೆಂಟ್ ಕಂಪನಿ HIV ಪೀಡಿತರಿಗಾಗಿ ಆರಂಭಿಸಿರುವ ಆಯುಷ್ಯಮಾನ್ ಟ್ರಸ್ಟ್ನಲ್ಲಿ ಆಪ್ತ ಸಮಾಲೋಚಕಿಯಾಗಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. HIV ಸೋಂಕಿತರನ್ನ ಒಂದೆಡೆ ಸೇರಿಸಿ ಅವರಿಗಾಗಿ ಗುಲ್ಬರ್ಗಾದಲ್ಲಿ ದಿವ್ಯ ಜೀವನ ಎಂಬ ಸಂಘವನ್ನ ಹುಟ್ಟುಹಾಕಿ ಜಾಗೃತಿ ಮೂಡಿಸುತ್ತಿರುವ ಧೀರೆ ಸುವರ್ಣ. ಸಿದ್ದಮ್ಮ ಹರೆಯದವರನ್ನು ನಾಚಿಸುವಂತೆ ಹೊಲದಲ್ಲಿ ಕೆಲಸ ಮಾಡುವ ಈ ಹಿರಿ ಜೀವಕ್ಕೆ 102 ವರ್ಷ. ಇಳಿ ವಯಸ್ಸಿನಲ್ಲೂ ಭತ್ತದ ಉತ್ಸಾಹ, ಬದುಕಿನ ಮುಸ್ಸಂಜೆಯಲ್ಲೂ ಜನಸೇವೆಗೆ ತುಡಿಯುತ್ತಿರುವ ಮನಸ್ಸು. ಇವರೇ ಹಾವೇರಿ ಜಿಲ್ಲೆಯ ದೇವಿ ಹೊಸೂರು ಗ್ರಾಮದ ಸಿದ್ದಮ್ಮ. ಮಂಡಲ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸುತ್ತಿರುವ ಸಿದ್ದಮ್ಮ ಈಗಲೂ ದೇವಿ ಹೊಸೂರು ಗ್ರಾಮ ಪಂಚಾಯಿತಿಯ ಸದಸ್ಯೆ. ಗ್ರಾಮದ ಕುಡಿಯುವ ನೀರಿನ ಸಮಸ್ಯೆಯನ್ನ ಶಾಶ್ವತವಾಗಿ ಪರಿಹರಿಸಿ ಜನ ಮೆಚ್ಚುಗೆ ಗಳಿಸಿರುವ ಸಾಧಕಿ, ಸಾಹಸಿ ಈ ಸಿದ್ದಮ್ಮ. ಸಂಸದ ಬದುಕಿನ ರಥ ಎಳೆಯಲು ಆಟೋ ಏರಿದ ಸ್ವಾಭಿಮಾನಿ ಆಟೋ ಚಾಲಕಿ ಸಂಸದ. ಹಾಸನದ ಸಂಸದ ಗಂಡ ಕೈಕೊಟ್ಟ ಮೇಲೆ ಮಗಳ ಭವಿಷ್ಯಕ್ಕಾಗಿ ಮೊದಲಿಗೆ ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾದರು. ಆಗ ಅಲ್ಲಿ ಕೊಡುತ್ತಿದ್ದ 300 ರೂಪಾಯಿಯ ಸಂಬಳ ಸಾಲದೇ ಇದ್ದಾಗ ಆಟೋ ಚಾಲಕಿಯಾದರು. ಇಡೀ ಹಾಸನದಲ್ಲಿ ಸಂಸದ ಒಬ್ಬರೇ ಮಹಿಳೆ ಆಟೋ ಚಾಲಕಿ. ಶಾಂತಮ್ಮಜ್ಜಿ ಹಾವೇರಿಯ ಶಾಂತಮ್ಮನರದ್ದು ಸಂಘರ್ಷದ ಬದುಕು. ಗಾಡಿಯ ಟೈರ್ಗೆ ಪಂಚರ್ ಹಾಕುವ ಕೆಲಸ. ಗಂಡ ಅನಾರೋಗ್ಯಕ್ಕೀಡಾದ ಮೇಲೆ ಅವರು ಮಾಡುತ್ತಿದ್ದ ಪಂಚರ್ ಕೆಲಸವನ್ನೇ ಜೀವನ ನಿರ್ವಹಣೆಗಾಗಿ ಕೈಗೆತ್ತಿಕೊಂಡ ಗಟ್ಟಿಗಿತ್ತಿ ಶಾಂತಮ್ಮ. ಎಂಟು ವರ್ಷಗಳಿಂದ ಈ ಕೆಲಸ ಮಾಡುತ್ತಿರುವ ಶಾಂತಮ್ಮ ನಾರಿ ಮನಸ್ಸು ಮಾಡಿದರೆ ಯಾವುದು ಅಸಾಧ್ಯವಲ್ಲ ಎಂದು ತೋರಿಸಿಕೊಟ್ಟಿರುವ ಸಾಹಸಿ. ಸ್ತ್ರೀ ಎಂದರೆ ಅಟ್ಟಿ ಸಾಕಿ. ಹಾಗಾದ್ರೆ ಬನ್ನಿ ಈಗ ವಿನ್ನರ್ಸ್ ಯಾರು ಅನ್ನೋದನ್ನ ವೇದಿಕೆ ಮೇಲಿರುವಂತಹ ಗೆಸ್ಟ್ ಅನೌನ್ಸ್ ಮಾಡ್ತಾರೆ. ಶಾಂತಮ್ಮಜ್ಜಿ ಕಣಗಲ್, ಹನಗಲ್.
ಹೆಣ್ಣು ಸ್ವಾಭಿಮಾನದ ಸಾಹಸಿ ಹೆಣ್ಣು. ಜೀವನ ರೀ ಮಕ್ಕಳಿಲ್ಲ ಮರಿ ಇಲ್ಲ ನನಗೆ, ಅದನ್ನ ನಾನು ದುಡ್ಡು ಜೀವನ ಮಾಡಬೇಕು. ಓಕೆ, ಈ ಸಂದರ್ಭದಲ್ಲಿ ನಿಮ್ಮನ್ನ ತುಂಬಾ ಜನ ಮಾದರಿಯಾಗಿ ತಗೋಬಹುದು. ಆ ಎಲ್ಲಾ ಹೆಣ್ಮಕ್ಳಿಗೂ ಏನು ಹೇಳೋದಕ್ಕೆ ಬಯಸ್ತಾರೆ? ಮಾಡ್ಬೇಕು, ನಮ್ಮ ಹಂಗೆ ಮಾಡ್ಬೇಕು, ಎವರು ಕೆಲಸನ ದುಡಿಬೇಕು, ಮುಂದಾಗಬೇಕು. ಧನ್ಯವಾದ ಶಾಂತಮಜ್ಜಿ ಅವರೇ, ಮತ್ತೊಮ್ಮೆ ನಿಮ್ಗೆ ಅಭಿನಂದನೆಗಳು. ನಿಮ್ಮ ಸಾಧನೆ ಹೀಗೆ ಮುಂದುವರಿತಾ ಇರಲಿ ಅಂತ ಆಶಿಸ್ತೀವಿ. ಗುರುಕಿರಣ್ ಸರ್ ಹಾಗೂ ಸಂಜನಾ, ನಿಮ್ ಇಬ್ಬರಿಗೂ ಕೂಡ ಧನ್ಯವಾದ. ಯಕ್ಕ ನಿನ್ನ ಮಗಳು ನಂಗೆ ಚಿಕ್ಕೋಳಾಗಲ್ವಾ, ಪಕ್ಕದ ಮನೆ ಪದ್ಮ ನಂಗೆ ಜೋಡಿ ಆಗಲ್ವಾ. ಸ್ತ್ರೀ ಎಂದರೆ ಅಟ್ಟಿ ಸಾಕಿ